ಎರಡನೇ ದಿನದ ಪಾದಯಾತ್ರೆ ಈಗ ಬಿಡದಿಯಿಂದ ಕೆಂಗಲ್ ಮಾರ್ಗವಾಗಿ ಸಾಗ್ತಾ ಇರ್ತಕ್ಕಂಥ ಮಧ್ಯಾಹ್ನ ಊಟದ ವಿರಾಮದ ನಂತರ ಎಲ್ಲ ನಾಯಕರು ಕೂಡ ಹೆಜ್ಜೆ ಆಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ ಮಾಜಿ ಸಚಿವರು ಹಾಗೆ ಅಲ್ಲಿ ಕಾರ್ಕಳ ಶಾಸಕರಂಥ ಸುನೀಲ್ ಕುಮಾರ್ ಅವರು ಪಾದಯಾತ್ರೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಎರಡನೇ ದಿನದ ಪಾದಯಾತ್ರೆ ಕಾಲಿಟ್ಟಿದೆ, ಇನ್ನೂ 5 ದಿನ ಬಾಕಿ ಇರ್ತಕ್ಕಂಥದ್ದು. ಹೇಗಿದೆ ಸರ್ ರೆಸ್ಪಾನ್ಸ್? ಉತ್ಸಾಹದಿಂದ ಕೂಡಿರುವಂಥ ಪಾದಯಾತ್ರೆ. ನಾನು ಹಲವು ಪಾದಯಾತ್ರೆಗಳಲ್ಲಿ ಭಾಗವಹಿಸಿದರೂ ಕೂಡ ಈ ಪಾದಯಾತ್ರೆ ಬಹುಶಃ ಒಂದು ದಾಖಲೆಯ ರೂಪದಲ್ಲಿ ಜನರ ಸ್ಪಂದನೆ ಮತ್ತು ಅತ್ಯಂತ ಉತ್ಸಾಹದಲ್ಲಿ ಜನ ಪಾಲ್ಗೊಳ್ತಾ ಇರೋದನ್ನು ನೋಡಿದಾಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಆಕ್ರೋಶತಗೊಂಡಿರುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಾವು ಇದನ್ನು ಹಗರಣಗಳ ಸರ್ಕಾರ ಅಂತ ಹೇಳಿದ್ವಿ. ಅದನ್ನು ಬೆಂಬಲಿಸಿ ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಪಾದಯಾತ್ರೆಯಲ್ಲಿ ಜನ ಪಾಲ್ಗೊಳ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಈಗ ಮೂಡ ವಿಚಾರವಾಗಿ ಪಾದಯಾತ್ರೆ ಕಾಂಗ್ರೆಸ್ ನಾಯಕರ ಕಂಪನ ಶುರುವಾಗಿದೆಯಾ? ಯಾಕೆಂತಂದರೆ ಒಬ್ಬೊಬ್ಬರೇ ಸಚಿವರ ವಿರುದ್ಧ ಈಗ ಹಗರಣಗಳು ಅದು ಆರೋಪಗಳನ್ನು ಮಾಡಿ ಈಗ ತನಿಖೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಈಗ ತಮ್ಮ ವಿರುದ್ಧನೂ ಕೂಡ ಎಲ್ಲ ತಮ್ಮನ್ನು ಕೂಡ ಸಿಲುಕಿಸುವಂಥ ಷಡ್ಯಂತ್ರಗಳು ನಡೆದಿದೆ ಸರ್ಕಾರದ. ಯಾಕೆಂದರೆ ಈಗ ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾಗಿ ಈಗ ತನಿಖೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ಈಗ ಪರಶುರಾಮ್ ಥೀಮ್ ಪಾರ್ಕಿಗೆ ಸಂಬಂಧಪಟ್ಟಂತೆ ನಾನು ಸರ್ಕಾರದ ಮೊದಲ ದಿನವೇ ಹೇಳಿದ್ದೆ, ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ದರೆ ತನಿಖೆ ಮಾಡಿ, ನಿಮಗೆ ಯಾವ ರೂಪದಲ್ಲಿ ಬೇಕಾದರೂ ತನಿಖೆ ಮಾಡಿ. ಎರಡನೇದು, BJP ಸರ್ಕಾರದ ಕಾಲದಲ್ಲಿ ಮಂಜೂರಾತಿ ಆಗಿದ್ದಂಥ ಹಣವನ್ನು ಬಿಡುಗಡೆ ಮಾಡಿ. ಮೂರನೇದು, ತಕ್ಷಣ ಕಾಮಗಾರಿಯನ್ನು ಮುಗಿಸಿ ಪ್ರವಾಸೋದ್ಯಮಕ್ಕೆ ಅದು ಸಿದ್ಧಗೊಳ್ಳಲಿ ಎನ್ನುವಂಥ ಸಂಗತಿಯನ್ನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಆದರೆ ಇದು ಯಾವುದನ್ನೂ ಮಾಡದೆ ಸ್ಥಳೀಯ ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆಯ ವರ್ತನೆಗಳು, ಕಲಾವಿದನಿಗೆ ಅನಗತ್ಯವಾದಂಥ ಕಿರುಕುಳವನ್ನು ಕೊಡ್ತಾ ಇರುವಂಥದ್ದು, ಯಾವುದೇ ನೋಟಿಸನ್ನು ಕೊಡದೆ ರಾತ್ರಿ ಕಲಾವಿದನ ಗ್ಯಾರೇಜಿಗೆ ನುಗ್ಗಿರುವಂಥದ್ದು, ಇದೆಲ್ಲದೂ ಕೂಡ ಅಧಿಕಾರದ ದುರುಪಯೋಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ. ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ತಯಾರಿಲ್ಲ, ಹಣ ಬಿಡುಗಡೆ ಮಾಡಲಿಕ್ಕೂ ತಯಾರಿಲ್ಲ, ತನಿಖೆ ಮುಂದುವರಿಸೋಕ್ಕೂ ತಯಾರಿಲ್ಲ. ಒಟ್ಟಾರೆ ಪ್ರವಾಸೋದ್ಯಮವನ್ನು ನಾಶ ಮಾಡುವಂಥ ಕಾರ್ಯವನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ನಾವು ಇದರ ತನಿಖೆಯನ್ನು ಮಾಡಲಿಕ್ಕೆ ಯಾವುದೇ ವಿರೋಧವನ್ನು ಇಲ್ಲಿಯ ತನಕ ಮಾಡಲೇ ಇಲ್ಲ. ಪೊಲೀಸರು ತನಿಖೆಗೆ ಹೋದಂಥ ಸಂದರ್ಭದಲ್ಲಿ ಆ ಕಲಾವಿದ ಅಂತ ಏನು ಹೇಳಿದ್ರಿ ತಾವು, ಆ ಗೋಡನ್ಗೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡನೂ ಕೂಡ ಪೊಲೀಸ್ನವ್ರ ಜೊತೆ ಹೋಗಿದ್ದು ಅಂತಂದೇಳಿ. ಅಲ್ಲ, ಕಾಂಗ್ರೆಸ್ ಮುಖಂಡನ ಕಾರ್ನಲ್ಲೇ ಬಂದಿರೋದು ಗೋಚರಿಸ್ತಾ ಇದೆ. ಅಂದರೆ ಪೊಲೀಸ್ ಇಲಾಖೆ ಕಾಕಿ ಬಟ್ಟೆಯನ್ನು ತೊಡ್ಕೊಂಡು ಬದಲು ಕಾಂಗ್ರೆಸ್ಸಿನ ಶಾಲನ್ನು ಹಾಕ್ಕೊಳ್ಳುವಂಥದ್ದು ಅಗತ್ಯ ಅಂತ ಅನಿಸುತ್ತೆ ನನಗೆ. ಆ ರೀತಿಯಾದಂಥ ವಾತಾವರಣ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಒಂದು ನಾಚಿಕೆಗೇಡಿನ ಸಂಗತಿ. ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಕಾಕಿ ವರ್ತನೆಯನ್ನು ಮಾಡ್ತಾ ಇರುವಂಥದ್ದನ್ನು ಜನ ಗಮನಿಸ್ತಾ ಇದ್ದಾರೆ. ಅಧಿಕಾರ ಶಾಶ್ವತ ಅಂತ ಅಂದ್ಕೊಂಡಿದ್ದಾರೆ. ಇದು ಯಾವುದೂ ಕೂಡ ಮುಂದಿನ ದಿನಗಳಲ್ಲಿ ಜನ ಸಹಿಸೋದಿಲ್ಲ. ಕಾರ್ಕಳದ ಜನ ಪ್ರಜ್ಞಾವಂತರಿದ್ದಾರೆ. ಯಾರು ಕಾಮಗಾರಿಗೆ ಅಡ್ಡಿ ಮಾಡ್ತಾ ಇದ್ದಾರೆ, ಪ್ರವಾಸೋದ್ಯಮವನ್ನು ನಾಶ ಮಾಡಲಿಕ್ಕೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಸುನೀಲ್ ಕುಮಾರ್ ಟಾರ್ಗೆಟ್ ಆಗಿದ್ದಾರೆ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯಗೆ. ನಾನೇನು ಅಪರಾಧಿ ಮಾಡಿಲ್ಲ, ನಾನು ಟಾರ್ಗೆಟ್ ಮಾಡಲಿಕ್ಕೆ. ಯಾವ ಸವಾಲನ್ನು ಎದುರಿಸಲಿಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ. ಕಾರ್ಕಳದ ಜನ ಅದಕ್ಕೆ ಸಿದ್ಧರಿದ್ದಾರೆ, ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಎರಡನೇ ದಿನದ ಪಾದಯಾತ್ರೆ ಈಗ ಬಿಡದಿಯಿಂದ ಕೆಂಗಲ್ ಮಾರ್ಗವಾಗಿ ಸಾಗ್ತಾ ಇರ್ತಕ್ಕಂಥ ಮಧ್ಯಾಹ್ನ ಊಟದ ವಿರಾಮದ ನಂತರ ಎಲ್ಲ ನಾಯಕರು ಕೂಡ ಹೆಜ್ಜೆ ಆಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ ಮಾಜಿ ಸಚಿವರು ಹಾಗೆ ಅಲ್ಲಿ ಕಾರ್ಕಳ ಶಾಸಕರಂಥ ಸುನೀಲ್ ಕುಮಾರ್ ಅವರು ಪಾದಯಾತ್ರೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಎರಡನೇ ದಿನದ ಪಾದಯಾತ್ರೆ ಕಾಲಿಟ್ಟಿದೆ, ಇನ್ನೂ 5 ದಿನ ಬಾಕಿ ಇರ್ತಕ್ಕಂಥದ್ದು. ಹೇಗಿದೆ ಸರ್ ರೆಸ್ಪಾನ್ಸ್? ಉತ್ಸಾಹದಿಂದ ಕೂಡಿರುವಂಥ ಪಾದಯಾತ್ರೆ. ನಾನು ಹಲವು ಪಾದಯಾತ್ರೆಗಳಲ್ಲಿ ಭಾಗವಹಿಸಿದರೂ ಕೂಡ ಈ ಪಾದಯಾತ್ರೆ ಬಹುಶಃ ಒಂದು ದಾಖಲೆಯ ರೂಪದಲ್ಲಿ ಜನರ ಸ್ಪಂದನೆ ಮತ್ತು ಅತ್ಯಂತ ಉತ್ಸಾಹದಲ್ಲಿ ಜನ ಪಾಲ್ಗೊಳ್ತಾ ಇರೋದನ್ನು ನೋಡಿದಾಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಆಕ್ರೋಶತಗೊಂಡಿರುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಾವು ಇದನ್ನು ಹಗರಣಗಳ ಸರ್ಕಾರ ಅಂತ ಹೇಳಿದ್ವಿ. ಅದನ್ನು ಬೆಂಬಲಿಸಿ ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಪಾದಯಾತ್ರೆಯಲ್ಲಿ ಜನ ಪಾಲ್ಗೊಳ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಈಗ ಮೂಡ ವಿಚಾರವಾಗಿ ಪಾದಯಾತ್ರೆ ಕಾಂಗ್ರೆಸ್ ನಾಯಕರ ಕಂಪನ ಶುರುವಾಗಿದೆಯಾ? ಯಾಕೆಂತಂದರೆ ಒಬ್ಬೊಬ್ಬರೇ ಸಚಿವರ ವಿರುದ್ಧ ಈಗ ಹಗರಣಗಳು ಅದು ಆರೋಪಗಳನ್ನು ಮಾಡಿ ಈಗ ತನಿಖೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಈಗ ತಮ್ಮ ವಿರುದ್ಧನೂ ಕೂಡ ಎಲ್ಲ ತಮ್ಮನ್ನು ಕೂಡ ಸಿಲುಕಿಸುವಂಥ ಷಡ್ಯಂತ್ರಗಳು ನಡೆದಿದೆ ಸರ್ಕಾರದ. ಯಾಕೆಂದರೆ ಈಗ ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾಗಿ ಈಗ ತನಿಖೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ಈಗ ಪರಶುರಾಮ್ ಥೀಮ್ ಪಾರ್ಕಿಗೆ ಸಂಬಂಧಪಟ್ಟಂತೆ ನಾನು ಸರ್ಕಾರದ ಮೊದಲ ದಿನವೇ ಹೇಳಿದ್ದೆ, ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ದರೆ ತನಿಖೆ ಮಾಡಿ, ನಿಮಗೆ ಯಾವ ರೂಪದಲ್ಲಿ ಬೇಕಾದರೂ ತನಿಖೆ ಮಾಡಿ. ಎರಡನೇದು, BJP ಸರ್ಕಾರದ ಕಾಲದಲ್ಲಿ ಮಂಜೂರಾತಿ ಆಗಿದ್ದಂಥ ಹಣವನ್ನು ಬಿಡುಗಡೆ ಮಾಡಿ. ಮೂರನೇದು, ತಕ್ಷಣ ಕಾಮಗಾರಿಯನ್ನು ಮುಗಿಸಿ ಪ್ರವಾಸೋದ್ಯಮಕ್ಕೆ ಅದು ಸಿದ್ಧಗೊಳ್ಳಲಿ ಎನ್ನುವಂಥ
ಸಂಗತಿಯನ್ನು ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಆದರೆ ಇದು ಯಾವುದನ್ನೂ ಮಾಡದೆ ಸ್ಥಳೀಯ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆಯ ವರ್ತನೆಗಳು, ಕಲಾವಿದನಿಗೆ ಅನಗತ್ಯವಾದಂಥ ಕಿರುಕುಳವನ್ನು ಕೊಡ್ತಾ ಇರುವಂಥದ್ದು, ಯಾವುದೇ ನೋಟಿಸನ್ನು ಕೊಡದೆ ರಾತ್ರೋರಾತ್ರಿ ಕಲಾವಿದನ ಗ್ಯಾರೇಜಿಗೆ ನುಗ್ಗಿರುವಂಥದ್ದು, ಇದೆಲ್ಲದೂ ಕೂಡ ಅಧಿಕಾರದ ದುರುಪಯೋಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ. ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ತಯಾರಿಲ್ಲ, ಹಣ ಬಿಡುಗಡೆ ಮಾಡಲಿಕ್ಕೂ ತಯಾರಿಲ್ಲ, ತನಿಖೆ ಮುಂದುವರಿಸೋಕ್ಕೂ ತಯಾರಿಲ್ಲ. ಒಟ್ಟಾರೆ ಪ್ರವಾಸೋದ್ಯಮವನ್ನು ನಾಶ ಮಾಡುವಂಥ ಕಾರ್ಯವನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ನಾವು ಇದರ ತನಿಖೆಯನ್ನು ಮಾಡಲಿಕ್ಕೆ ಯಾವುದೇ ವಿರೋಧವನ್ನು ಇಲ್ಲಿಯ ತನಕ ಮಾಡಲೇ ಇಲ್ಲ. ಪೊಲೀಸರು ತನಿಖೆಗೆ ಹೋದಂಥ ಸಂದರ್ಭದಲ್ಲಿ ಆ ಕಲಾವಿದ ಅಂತ ಏನು ಹೇಳಿದ್ರಿ ತಾವು, ಆ ಗೋಡನ್ಗೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡನೂ ಕೂಡ ಪೊಲೀಸ್ನವ್ರ ಜೊತೆ ಹೋಗಿದ್ದು ಅಂತಂದೇಳಿ. ಅಲ್ಲ, ಕಾಂಗ್ರೆಸ್ ಮುಖಂಡನ ಕಾರ್ನಲ್ಲೇ ಬಂದಿರೋದು ಗೋಚರಿಸ್ತಾ ಇದೆ. ಅಂದರೆ ಪೊಲೀಸ್ ಇಲಾಖೆ ಕಾಕಿ ಬಟ್ಟೆಯನ್ನು ತೊಡ್ಕೊಂಡು ಬದಲು ಕಾಂಗ್ರೆಸ್ಸಿನ ಶಾಲನ್ನು ಹಾಕ್ಕೊಳ್ಳುವಂಥದ್ದು ಅಗತ್ಯ ಅಂತ ಅನಿಸುತ್ತೆ ನನಗೆ. ಆ ರೀತಿಯಾದಂಥ ವಾತಾವರಣ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಒಂದು ನಾಚಿಕೆಗೇಡಿನ ಸಂಗತಿ. ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಕಾಕಿ ವರ್ತನೆಯನ್ನು ಮಾಡ್ತಾ ಇರುವಂಥದ್ದನ್ನು ಜನ ಗಮನಿಸ್ತಾ ಇದ್ದಾರೆ. ಅಧಿಕಾರ ಶಾಶ್ವತ ಅಂತ ಅಂದ್ಕೊಂಡಿದ್ದಾರೆ. ಇದು ಯಾವುದೂ ಕೂಡ ಮುಂದಿನ ದಿನಗಳಲ್ಲಿ ಜನ ಸಹಿಸೋದಿಲ್ಲ. ಕಾರ್ಕಳದ ಜನ ಪ್ರಜ್ಞಾವಂತರಿದ್ದಾರೆ. ಯಾರು ಕಾಮಗಾರಿಗೆ ಅಡ್ಡಿ ಮಾಡ್ತಾ ಇದ್ದಾರೆ, ಪ್ರವಾಸೋದ್ಯಮವನ್ನು ನಾಶ ಮಾಡಲಿಕ್ಕೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಸುನಿಲ್ ಕುಮಾರ್ ಟಾರ್ಗೆಟ್ ಆಗಿದ್ದಾರೆ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯಗೆ. ನಾನೇನು ಅಪರಾಧಿ ಮಾಡಿಲ್ಲ, ನಾನು ಟಾರ್ಗೆಟ್ ಮಾಡಲಿಕ್ಕೆ. ಯಾವ ಸವಾಲನ್ನು ಎದುರಿಸಲಿಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ. ಕಾರ್ಕಳದ ಜನ ಅದಕ್ಕೆ ಸಿದ್ಧರಿದ್ದಾರೆ, ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಎರಡನೇ ದಿನದ ಪಾದಯಾತ್ರೆ ಈಗ ಬಿಡದಿಯಿಂದ ಕೆಂಗಲ್ ಮಾರ್ಗವಾಗಿ ಸಾಗ್ತಾ ಇರ್ತಕ್ಕಂಥ ಮಧ್ಯಾಹ್ನ ಊಟದ ವಿರಾಮದ ನಂತರ ಎಲ್ಲ ನಾಯಕರು ಕೂಡ ಹೆಜ್ಜೆ ಆಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ ಮಾಜಿ ಸಚಿವರು ಹಾಗೆ ಅಲ್ಲಿ ಕಾರ್ಕಳ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಪಾದಯಾತ್ರೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಎರಡನೇ ದಿನದ ಪಾದಯಾತ್ರೆ ಕಾಲಿಟ್ಟಿದೆ, ಇನ್ನೂ 5 ದಿನ ಬಾಕಿ ಇರ್ತಕ್ಕಂಥದ್ದು. ಹೇಗಿದೆ ಸರ್ ರೆಸ್ಪಾನ್ಸ್? ಉತ್ಸಾಹದಿಂದ ಕೂಡಿರುವಂಥ ಪಾದಯಾತ್ರೆ. ನಾನು ಹಲವು ಪಾದಯಾತ್ರೆಗಳಲ್ಲಿ ಭಾಗವಹಿಸಿದರೂ ಕೂಡ ಈ ಪಾದಯಾತ್ರೆ ಬಹುಶಃ ಒಂದು ದಾಖಲೆಯ ರೂಪದಲ್ಲಿ ಜನರ ಸ್ಪಂದನೆ ಮತ್ತು ಅತ್ಯಂತ ಉತ್ಸಾಹದಲ್ಲಿ ಜನ ಪಾಲ್ಗೊಳ್ತಾ ಇರೋದನ್ನು ನೋಡಿದಾಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಆಕ್ರೋಶತಗೊಂಡಿರುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಾವು ಇದನ್ನು ಹಗರಣಗಳ ಸರ್ಕಾರ ಅಂತ ಹೇಳಿದ್ವಿ. ಅದನ್ನು ಬೆಂಬಲಿಸಿ ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಪಾದಯಾತ್ರೆಯಲ್ಲಿ ಜನ ಪಾಲ್ಗೊಳ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಈಗ ಮೂಡ ವಿಚಾರವಾಗಿ ಪಾದಯಾತ್ರೆ ಕಾಂಗ್ರೆಸ್ ನಾಯಕರ ಕಂಪನ ಶುರುವಾಗಿದೆಯಾ? ಯಾಕೆಂತಂದರೆ ಒಬ್ಬೊಬ್ಬರೇ ಸಚಿವರ ವಿರುದ್ಧ ಈಗ ಹಗರಣಗಳು ಅದು ಆರೋಪಗಳನ್ನು ಮಾಡಿ ಈಗ ತನಿಖೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಈಗ ತಮ್ಮ ವಿರುದ್ಧನೂ ಕೂಡ ಎಲ್ಲ ತಮ್ಮನ್ನು ಕೂಡ ಸಿಲುಕಿಸುವಂಥ ಷಡ್ಯಂತ್ರಗಳು ನಡೆದಿದೆ ಸರ್ಕಾರದ. ಯಾಕೆಂದರೆ ಈಗ ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾಗಿ ಈಗ ತನಿಖೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ಈಗ ಪರಶುರಾಮ್ ಥೀಮ್ ಪಾರ್ಕಿಗೆ ಸಂಬಂಧಪಟ್ಟಂತೆ ನಾನು ಸರ್ಕಾರದ ಮೊದಲ ದಿನನೇ ಹೇಳಿದ್ದೆ, ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ದರೆ ತನಿಖೆ ಮಾಡಿ, ನಿಮಗೆ ಯಾವ ರೂಪದಲ್ಲಿ ಬೇಕಾದರೂ ತನಿಖೆ ಮಾಡಿ. ಎರಡನೇದು, BJP ಸರ್ಕಾರದ ಕಾಲದಲ್ಲಿ ಮಂಜೂರಾತಿ ಆಗಿದ್ದಂಥ ಹಣವನ್ನು ಬಿಡುಗಡೆ ಮಾಡಿ. ಮೂರನೇದು, ತಕ್ಷಣ ಕಾಮಗಾರಿಯನ್ನು ಮುಗಿಸಿ ಪ್ರವಾಸೋದ್ಯಮಕ್ಕೆ ಅದು ಸಿದ್ಧಗೊಳ್ಳಲಿ ಎನ್ನುವಂಥ ಸಂಗತಿಯನ್ನು ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಆದರೆ ಇದು ಯಾವುದನ್ನೂ ಮಾಡದೆ ಸ್ಥಳೀಯ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆಯ ವರ್ತನೆಗಳು, ಕಲಾವಿದನಿಗೆ ಅನಗತ್ಯವಾದಂಥ ಕಿರುಕುಳವನ್ನು ಕೊಡ್ತಾ ಇರುವಂಥದ್ದು, ಯಾವುದೇ ನೋಟಿಸನ್ನು ಕೊಡದೆ ರಾತ್ರೋರಾತ್ರಿ ಕಲಾವಿದನ ಗ್ಯಾರೇಜಿಗೆ ನುಗ್ಗಿರುವಂಥದ್ದು, ಇದೆಲ್ಲದೂ ಕೂಡ ಅಧಿಕಾರದ ದುರುಪಯೋಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ. ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ತಯಾರಿಲ್ಲ, ಹಣ ಬಿಡುಗಡೆ ಮಾಡಲಿಕ್ಕೂ ತಯಾರಿಲ್ಲ, ತನಿಖೆ ಮುಂದುವರಿಸೋಕ್ಕೂ ತಯಾರಿಲ್ಲ. ಒಟ್ಟಾರೆ ಪ್ರವಾಸೋದ್ಯಮವನ್ನು ನಾಶ ಮಾಡುವಂಥ ಕಾರ್ಯವನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ನಾವು ಇದರ ತನಿಖೆಯನ್ನು ಮಾಡಲಿಕ್ಕೆ ಯಾವುದೇ ವಿರೋಧವನ್ನು ಇಲ್ಲಿಯ ತನಕ ಮಾಡಲೇ ಇಲ್ಲ. ಪೊಲೀಸರು ತನಿಖೆಗೆ ಹೋದಂಥ ಸಂದರ್ಭದಲ್ಲಿ ಆ ಕಲಾವಿದ ಅಂತ ಏನು ಹೇಳಿದ್ರಿ ತಾವು, ಆ ಗೋಡನ್ಗೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡನೂ ಕೂಡ ಪೊಲೀಸ್ನವ್ರ ಜೊತೆ ಹೋಗಿದ್ದು ಅಂತಂದೇಳಿ. ಅಲ್ಲ, ಕಾಂಗ್ರೆಸ್ ಮುಖಂಡನ ಕಾರ್ನಲ್ಲೇ ಬಂದಿರೋದು ಗೋಚರಿಸ್ತಾ ಇದೆ. ಅಂದರೆ ಪೊಲೀಸ್ ಇಲಾಖೆ ಕಾಕಿ ಬಟ್ಟೆಯನ್ನು ತೊಡ್ಕೊಂಡು ಬದಲು ಕಾಂಗ್ರೆಸ್ಸಿನ ಶಾಲನ್ನು ಹಾಕ್ಕೊಳ್ಳುವಂಥದ್ದು ಅಗತ್ಯ ಅಂತ ಅನಿಸುತ್ತೆ ನನಗೆ. ಆ ರೀತಿಯಾದಂಥ ವಾತಾವರಣ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಒಂದು ನಾಚಿಕೆಗೇಡಿನ ಸಂಗತಿ. ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಕಾಕಿ ವರ್ತನೆಯನ್ನು ಮಾಡ್ತಾ ಇರುವಂಥದ್ದನ್ನು ಜನ ಗಮನಿಸ್ತಾ ಇದ್ದಾರೆ. ಅಧಿಕಾರ ಶಾಶ್ವತ ಅಂತ ಅಂದ್ಕೊಂಡಿದ್ದಾರೆ. ಇದು ಯಾವುದೂ ಕೂಡ ಮುಂದಿನ ದಿನಗಳಲ್ಲಿ ಜನ ಸಹಿಸೋದಿಲ್ಲ. ಕಾರ್ಕಳದ ಜನ ಪ್ರಜ್ಞಾವಂತರಿದ್ದಾರೆ. ಯಾರು ಕಾಮಗಾರಿಗೆ ಅಡ್ಡಿ ಮಾಡ್ತಾ ಇದ್ದಾರೆ, ಪ್ರವಾಸೋದ್ಯಮವನ್ನು ನಾಶ ಮಾಡಲಿಕ್ಕೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಸುನಿಲ್ ಕುಮಾರ್ ಟಾರ್ಗೆಟ್ ಆಗಿದ್ದಾರೆ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯಗೆ. ನಾನೇನು ಅಪರಾಧಿ ಮಾಡಿಲ್ಲ, ನಾನು ಟಾರ್ಗೆಟ್ ಮಾಡಲಿಕ್ಕೆ.
ಯಾವ ಸವಾಲನ್ನು ಎದುರಿಸಲಿಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ. ಕಾರ್ಕಳದ ಜನ ಅದಕ್ಕೆ ಸಿದ್ಧರಿದ್ದಾರೆ, ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ.